ಲೇಡೀಸ್ ಅಂಡ್ ಜೆಂಟಲ್ಮನ್, ನಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ರಾಜ್ಯ ರಾಜಕಾರಣದ ವಿಷಯ ಈಗ ಎಲ್ಲೆಲ್ಲೂ ಮನೆ ಮಾಡ್ತಾ ಇದೆ. ಪ್ರಸ್ತುತ ವಿದ್ಯಮಾನಗಳ ಒಳನೋಟಗಳ ಕುರಿತಂತೆ ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಇವತ್ತು ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಜ್ವರದಂತೆ ಹಬ್ಬಿಬಿಟ್ಟಿದೆ. ಅದರಲ್ಲೂ ರಾಜ್ಯ ರಾಜಕಾರಣದಲ್ಲಿ ರಾಜ್ಯದ ರಾಜಕೀಯ ಪಕ್ಷಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆಯಾಗಿ ಇದು ಹೊರಹೊಮ್ಮತಾ ಇದೆ. ಈಗಿರ್ತಕ್ಕಂಥ ದೊಡ್ಡ ಮಟ್ಟದ ಪ್ರಶ್ನೆ ಅಂತಂದರೆ, ಈಗಾಗಲೇ CM ಸಿದ್ದರಾಮಯ್ಯ ಬಿಹಾರ ಗೆಲುವಿನ ನಂತರ ಸಿದ್ದರಾಮಯ್ಯ ಇಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ, ಹೈಕಮಾಂಡ್ ಕೊಂಚ ಮೆತ್ತಗಾಗಿದೆ. ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ತಾ ಇರತಕ್ಕಂಥ ಸಿದ್ದರಾಮಯ್ಯ ತಮ್ಮ ದಾಳಗಳನ್ನು ಉರುಳಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಜೊತೆಗೆ ತಮ್ಮ ಸಿದ್ದರಾಮಯ್ಯನವರ ಟೀಮ್ನಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಬೆಂಬಲಿಗರನ್ನ ಸಚಿವ ಸಂಪುಟದಲ್ಲಿ ಹೆಚ್ಚು ಜನರನ್ನ ಉಳಿಸಿಕೊಳ್ಳೋಕೆ, ಆ ಮೂಲಕ ಪಕ್ಷದ ಮೇಲೆ, ಸರ್ಕಾರದ ಮೇಲೆ, ಅಧಿಕಾರದ ಮೇಲೆ ಹೆಚ್ಚು ಹಿಡಿತವನ್ನು ಇಟ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಜಗಜ್ಜಾಹಿರು. ಈ ಹಿನ್ನೆಲೆಯಲ್ಲಿ ಮತ್ತೊಂದು ಬಣದ ನಾಯಕರು ಕೂಡ ಆಗಿರ್ತಕ್ಕಂಥ ಮತ್ತು CM ಸ್ಥಾನದ ಮೇಲೆ ಈಗಲೂ ಒಂದು ಕಣ್ಣು ಇಟ್ಟೇ ಇರತಕ್ಕಂಥ DCM DK ಶಿವಕುಮಾರ್ ಏನು ಮಾಡ್ತಿದ್ದಾರೆ, ಏನು ಮಾಡ್ತಾರೆ, ತಮ್ಮ ಒಂದು ಸಾಕಷ್ಟು ಜನ ಬೆಂಬಲಿಗರು DK ಶಿವಕುಮಾರ್ ಹಿಂದೆ ಇರತಕ್ಕಂಥದ್ದು, ಚುನಾಯಿತ ಶಾಸಕರು MLCಗಳು ಕೂಡ DK ಶಿವಕುಮಾರ್ ಅವರ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಈ ಹಂತದಲ್ಲಿ DK ಶಿವಕುಮಾರ್ ಏನು ಮಾಡ್ತಾರೆ, ಅವರನ್ನ ಒಂದು ಒಳ್ಳೆಯ ಅಧಿಕಾರವನ್ನು ಕೊಡಲಿಕ್ಕೆ ಅನ್ನೋ ಒಂದು ಚರ್ಚೆ ಈಗ ನಡೆದಿದೆ. DK ಶಿವಕುಮಾರ್ ಬೆಂಬಲಿಗರು ಆಗಿರ್ತಕ್ಕಂಥ ಅವರ ಟೀಮಿನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಒಂದಷ್ಟು ಜನರ ಹೆಸರನ್ನು ನಾನು ಹೇಳ್ತೇನೆ. ಜೊತೆಗೆ ಅವರು ಉಳಿತಾರ, ಯಾರು ಇರೋವಂಥವ್ರ ಒಂದು ಸ್ಥಾನದ ಮೇಲೆ ತೂಗುಗತಿ, ಸಚಿವ ಸ್ಥಾನದ ಮೇಲೆ ತೂಗುಗತಿ ಇದೆ, ಯಾರು ಹೊಸಬರು ಮತ್ತೆ ಈ ಲಿಸ್ಟ್ಗೆ ಅಂದರೆ ಹೊಸ ಸಚಿವ ಸಂಪುಟಕ್ಕೆ ಸೇರ್ಕೋಬಹುದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಅದನ್ನು ನೋಡೋಣ. ಈಗಾಗಲೇ ಪ್ರಮುಖ ಹೆಸರು, ಈಗಿರ್ತಕ್ಕಂಥ ಸಚಿವರಲ್ಲಿ ಕೈ ಬಿಡುವಂಥ ಪ್ರಮುಖ ಹೆಸರು ಕೇಳಿ ಬರ್ತಾ ಇರತಕ್ಕಂಥದ್ದು ಬೆಳಗಾವಿಯ ಖ್ಯಾತ ರಾಜಕಾರಣಿ ಮತ್ತು ಪ್ರಭಾವಿ ರಾಜಕಾರಣಿ ಆಗಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಸಚಿವರು ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೈ ಬಿಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅವರನ್ನು DK ಶಿವಕುಮಾರ್ ಉಳಿಸ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ. ಇದ್ರ ಜೊತೆಗೆ ನಾಗಮಂಗಲದ ಶಾಸಕರು ಆಗಿರ್ತಕ್ಕಂಥ, ರಾಜ್ಯ ಕೃಷಿ ಸಚಿವರು ಆಗಿರ್ತಕ್ಕಂಥ ಚಲುವರಾಯ ಸ್ವಾಮಿ ಅವರನ್ನು ಕೂಡ ಕೈ ಬಿಡಲಾಗುತ್ತೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಅವರನ್ನು DK ಶಿವಕುಮಾರ್ ಉಳಿಸ್ಕೊಳ್ತಾರಾ ಅಂತ. ಅದಲ್ಲದೆ ಈಗಾಗಲೇ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಅವರ ಹೆಸರನ್ನು ಕೂಡ ಕೈ ಬಿಡುವ ಲಿಸ್ಟಿನಲ್ಲಿ ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಸಚಿವರು ಕೂಡ ಆಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರನ್ನು ಕೂಡ ತಮ್ಮ ಈ ಒಂದು ಲಿಸ್ಟಿನಿಂದ ಸಚಿವ ಸ್ಥಾನದಿಂದ ಕೈ ಬಿಡಲಾಗುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಸಾರಿಗೆ ಸಚಿವರು ಕೂಡ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಹಿತೈಷಿಗಳು ಕೂಡ ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರನ್ನು ಕೈ ಬಿಡೋ ಸಾಧ್ಯತೆ ಇದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಇವರನ್ನೆಲ್ಲ DK ಶಿವಕುಮಾರ್ ಅವರು ಉಳಿಸ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ. ಜೊತೆಗೆ ಇವರಲ್ಲಿ ಇಷ್ಟು ಜನ ಸಚಿವರಲ್ಲಿ ಎಷ್ಟು ಜನರನ್ನು ಉಳಿಸ್ಕೊಳ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದು ನಿಂತಿದೆ. ಯಾವ ಪ್ರಮುಖ DK ಶಿವಕುಮಾರ್ ಅವರ ಬೆಂಬಲಿಗರನ್ನ ಸಚಿವ ಸ್ಥಾನಕ್ಕೆ ಕನ್ಸಿಡರ್ ಮಾಡುವಂತಹ ಸಾಧ್ಯತೆ ಇದೆ, ಯಾರ ಪಟ್ಟಿಯನ್ನು ಇವರು ಹಿಡಿದುಕೊಂಡು ಹೈಕಮಾಂಡ್ ಮುಂದೆ ತಮ್ಮ ಒಂದು ಪ್ರಭುತ್ವವನ್ನು ಸಾಬೀತುಪಡಿಸ್ತಿದ್ದಾರೆ ಅನ್ನುವಂಥದ್ದನ್ನು ನೋಡೋದಾದರೆ, ಪ್ರಮುಖವಾಗಿ ಕೇಳಿಬರೋ ಹೆಸರು ಮಾಗಡಿಯ ಶಾಸಕ HC ಬಾಲಕೃಷ್ಣ ಅವರು ಮೌನವಾಗೇ ಇದ್ದಾರೆ, ತಮಗೆ ಬೇಕೇ ಬೇಕು ಅಂತ ಕೂತಿದ್ದಾರೆ. ಒಂದು ವೇಳೆ ಚಲುವರಾಯ ಸ್ವಾಮಿ ಅವರನ್ನ ಏನಾದರೂ ಕೈ ಬಿಡೋದಾದರೆ ಆ ಸ್ಥಾನ ಬಹುತೇಕ ಮಾಗಡಿ ಬಾಲಕೃಷ್ಣಗೆ ಹೋಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇದ್ದೇ ಇದೆ. ಇದರ ಜೊತೆಗೆ ಈಗಾಗಲೇ ಹೊಸಕೋಟೆಯ BN ಬಚ್ಚೇಗೌಡರು ಏನಿದ್ದಾರೆ, ಹಿರಿಯ ಸಚಿವರು, ಹಿರಿಯ ರಾಜಕಾರಣಿ, ಅವರ ಮಗ ಶರತ್ ಬಚ್ಚೇಗೌಡರು ಇದ್ದಾರೆ. ಯುವ ರಾಜಕಾರಣಿ ಅಥವಾ ಯುವಕರಿಗೆ ಆದ್ಯತೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಂದರು, ಅವರಿಗೆ ಸಿಗುವಂಥ ಸಾಧ್ಯತೆ ಇದೆ. ಅವರು ಕೂಡ DK ಶಿವಕುಮಾರ್ ಅವರ ಬೆಂಬಲಿಗರು. ಇದಲ್ಲದೆ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಒಂದು
ಟೆವಲ್ ಅನ್ನ ಈಗಾಗಲೇ ಮಧು ಬಂಗಾರಪ್ಪ ಸೀಟಿಗೆ ಹಾಕಿರ್ತಕ್ಕಂಥದ್ದು, ಶಿಕ್ಷಣ ಇಲಾಖೆಯ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು, ಡಿ ಕೆ ಶಿವಕುಮಾರ್ ಇವ್ರ ಪರವಾಗಿ ಬ್ಯಾಟ್ ಬೀಸಬಹುದಾ ಅನ್ನುವಂಥ ಚರ್ಚೆ ಕೂಡ ನಡೆದಿದೆ. ಅಲ್ಲದೆ ಮಾಲೂರು ಶಾಸಕ ಮೊನ್ನೆ 2ನೇ ಬಾರಿ ಗೆಲುವನ್ನು ದಾಖಲಿಸಿ ಮತ್ತೊಮ್ಮೆ ಕೌಂಟಿಂಗ್ ಅಲ್ಲೂ ಕೂಡ ತಮ್ಮ ಗೆಲುವನ್ನು ಸಾಬೀತು ಮಾಡಿರ್ತಕ್ಕಂಥ ನಂಜೇಗೌಡರು ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅಲ್ಲದೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಆಗಿರ್ತಕ್ಕಂಥ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದಲ್ಲದೆ ಈಗಾಗಲೇ ಹಲವಾರು ಬಾರಿ ಡಿ ಕೆ ಶಿವಕುಮಾರ್ ಪರವಾಗಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಂದು ಹೇಳಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಅವರು ಕೂಡ ಇದ್ದಾರೆ. ಇಕ್ಬಾಲ್ ಹುಸೇನ್ಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಸಿಗಬಹುದಾ, ಡಿ ಕೆ ಲಿಸ್ಟ್ನಲ್ಲಿ ಅವರನ್ನು ಕನ್ಸಿಡರ್ ಮಾಡಬಹುದಾ ಅನ್ನುವಂಥ ಒಂದು ದೊಡ್ಡ ಚರ್ಚೆಗಳು ರಾಮನಗರ ಜಿಲ್ಲೆಯಲ್ಲಿ ನಡೀತಾ ಇವೆ. ಇದಲ್ಲದೆ ಚನ್ನಪಟ್ಟಣದ ಶಾಸಕ ಸಿ ಪಿ ಯೋಗೇಶ್ವರ್, ರಾಜಕೀಯ ಎದುರಾಳಿಗಳು ಕೂಡ ಆಗಿರ್ತಕ್ಕಂಥ ಸಿ ಪಿ ಯೋಗೇಶ್ವರ್ ಈಗ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಜೊತೆಗೆ ಹೆಚ್ಚು ಗುರುತಿಸ್ಕೊಳ್ತಾ ಇರತಕ್ಕಂಥದ್ದು, ಗಳಸೆ ಕಟ್ನಸೆ ಆಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಸ್ವತಃ ಯೋಗೇಶ್ವರ್ ಅವರನ್ನು ಗೆಲ್ಲಿಸ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಅವರ ಹೆಸರು ಕನ್ಸಿಡರ್ ಆಗಬಹುದಾ ಅನ್ನುವಂಥ ಚರ್ಚೆ ಇದೆ. ಇದಲ್ಲದೆ ಈಗಾಗಲೇ ಹಾಲಿ ಸಚಿವರು ಆಗಿರ್ತಕ್ಕಂಥ ತೋಟಗಾರಿಕೆ ಇಲಾಖೆ ಸಚಿವರಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಕೈಬಿಡಲಾಗತ್ತಾ ಅಥವಾ ಅವರ ಸ್ಥಾನ ಉಳಿಸ್ಕೊಳ್ಳಾಗತ್ತಾ, ಡಿ ಕೆ ಶಿವಕುಮಾರ್ ಬೆಂಬಲಿಗರು ಆಗಿರ್ತಕ್ಕಂಥ ಇವರು ಉಳ್ಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಹುಟ್ಟಿದೆ. ಅಲ್ಲದೆ ಚನ್ನಗಿರಿಯ ಶಾಸಕ ಬಸವರಾಜ್ ಶಿವಗಂಗಾ ಇದ್ದಾರೆ, ಸಾಗರದ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಇದ್ದಾರೆ. ಅಲ್ಲದೆ ಮಾಜಿ ಸಚಿವರು ಆಗಿರ್ತಕ್ಕಂಥ ಹಿರಿಯ ಕಾಂಗ್ರೆಸ್ ರಾಜಕಾರಣಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಶಾಸಕ ಆಗಿರ್ತಕ್ಕಂಥ ಎನ್.ವೈ. ಗೋಪಾಲಕೃಷ್ಣ ಹೆಸರು ಇದೆ. ಇವರಿಗೇನಾದರೂ ಮತ್ತೆ ಹೊಸದಾಗಿ ಅವಕಾಶ ಸಿಗುತ್ತಾ? ಯಾಕಂದ್ರೆ ಹಿರಿಯರಿದ್ದಾರೆ, ಅವ್ರಿಗೆ ಸಿಗಬಹುದಾ ಅನ್ನೋಂಥದ್ದು. ಇದಲ್ಲದೆ ಮೊಳಕಾಲ್ಮೂರು ಪಕ್ಕನೇ ಇರತಕ್ಕಂಥ ಚಳ್ಳಕೆರೆಯ ಶಾಸಕರಾಗಿರ್ತಕ್ಕಂಥ ರಘುಮೂರ್ತಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸಚಿವ ಸ್ಥಾನಕ್ಕೆ. ಅವರು ಕೂಡ ಡಿ ಕೆ ಶಿವಕುಮಾರ್ ಬೆಂಬಲಿಗರಾಗಿ ಸಚಿವ ಸ್ಥಾನ ಪಡಿತಾರಾ ಅನ್ನುವಂಥ ಚರ್ಚೆ ಇದೆ. ಇದಲ್ಲದೆ ಭಟ್ಕಳದ ಶಾಸಕರಾಗಿರ್ತಕ್ಕಂಥ ಮಾಂಕಾಳು ವೈದ್ಯ ಮತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಶಾಂತಿನಗರದ ಶಾಸಕರಾಗಿರ್ತಕ್ಕಂಥ ಎನ್.ಎ. ಹ್ಯಾರಿಸ್ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಹ್ಯಾರಿಸ್ ಮತ್ತು ಮೊಹಮ್ಮದ್ ನಲ್ಪಾಡ್ ಯಾವತ್ತಿಗೂ ಡಿ ಕೆ ಶಿವಕುಮಾರ್ ಪಟ್ಟ ಅಭಿಮಾನಿಗಳ ತರಾನೇ ಇರ್ತಕ್ಕಂಥದ್ದು. ಈಗಾಗಲೇ ಹ್ಯಾರಿಸ್ ಬಿಡಿಯ ಒಂದು ನಿಭಾಯಿಸ್ತಾ ಇದ್ದಾರೆ. ಆದರೆ ಸಚಿವ ಸ್ಥಾನದಲ್ಲೂ ಕೂಡ ಅವರ ಹೆಸರು ಕನ್ಸಿಡರೇಷನ್ಗೆ ಬರುತ್ತಾ ಅನ್ನುವಂಥದ್ದು ಪ್ರಶ್ನೆ. ಇದ್ರ ಜೊತೆಗೆ ಈಗಾಗಲೇ MLC ಆಗಿರ್ತಕ್ಕಂಥ ಹಾವೇರಿಯ ಸಲೀಂ ಅಹಮದ್ ಕೂಡ ಡಿ ಕೆ ಶಿವಕುಮಾರ್ ಅವರ ಪ್ರಿಯ ಆಪ್ತರಲ್ಲಿ ಒಬ್ಬರು. ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾರಾ ಅನ್ನುವಂಥದ್ದು. ಇದ್ರ ಜೊತೆಗೆ ಸಿದ್ದರಾಮಯ್ಯನವರಿಂದ ಕೊಂಚ ಅಂತರವನ್ನು ಕಾಯ್ದುಕೊಂಡಿರ್ತಕ್ಕಂಥ ಮೈಸೂರಿನ ಶಾಸಕರೇ ಆಗಿರ್ತಕ್ಕಂಥ ನರಸಿಂಹರಾಜ ಶಾಸಕರು ಆಗಿರುವ ತನ್ವೀರ್ ಸೇಠ್ ಅವರು ಕೂಡ ಅಜಿತ್ ಸೇಠ್ ಹಿರಿಯ ರಾಜಕಾರಣಿ ಅವರ ಪುತ್ರರು, ಈಗ ಹಾಲಿ ಶಾಸಕರು ಆಗಿರ್ತಕ್ಕಂಥ ಆ ಮಟ್ಟದ ಆ ಮೈಸೂರು ಭಾಗದ ನೋನ್ ಪೊಲಿಟಿಷಿಯನ್ ಆಗಿರ್ತಕ್ಕಂಥ ತನ್ವೀರ್ ಸೇಠ್ಗೆ ಅವರು ಕೂಡ ಒಂದು ಸಚಿವ ಸ್ಥಾನ ಸಿಗುತ್ತಾ, ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಲ್ತಾರಾ ಅನ್ನುವಂಥ ಈ ಒಂದು ನಾನು ಹೇಳಿರ್ತಕ್ಕಂಥ ಲಿಸ್ಟಿನಲ್ಲಿ ಎಷ್ಟು ಜನರ ಬೆನ್ನಿಗೆ ನಿಂತ್ಕೊಳ್ತಾರೆ ಮತ್ತು ಯಾರಿಗೆ ಆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಸಿಎಂ ಸಿದ್ದರಾಮಯ್ಯ ಇಟ್ಕೊಂಡಿರ್ತಕ್ಕಂಥ ಒಂದು ಲಿಸ್ಟಿಗೆ ಪರ್ಯಾಯವಾಗಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕೂಡ ತಮ್ಮದೇ ಬೆಂಬಲಿಗರ ಒಂದು ಲಿಸ್ಟನ್ನು ತೆಗೆದುಕೊಂಡು ಈಗ ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಆಟ ತಂತ್ರ ಪ್ರತಿತಂತ್ರಗಳನ್ನು ಹೆಣಿತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಯಾರಿಗೆಲ್ಲ ಮನ್ನಣೆ ಹಾಕುತ್ತೆ ಅನ್ನುವಂಥದ್ದು ಶೀಘ್ರದಲ್ಲೇ ಗೊತ್ತಾಗಲಿದೆ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ.